ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಬಿಜೆಪಿ ಕಡಿಮೆ ಮತ್ತೆ ಜೆಡಿಎಸ್ ಕೊಡೋದೇ ಇಲ್ಲ ಅಂತ ಚರ್ಚೆ ಈಗ. ಅದಕ್ಕೆ ನಿಮಗೆ ಕೊಡೋದಿಲ್ಲ ಅಂತ ಹೇಳಿದಾರೆ ಮುಖ್ಯಮಂತ್ರಿ. ಹಿಂದೆ ಏನಾಗಿದೆ, ಹಿಂದೆ ಅವರೇ ಮಾಡಿಕೊಟ್ಟಿದ್ದು. ಹಿಂದಿನ ಸರ್ಕಾರದಲ್ಲಿ ಶಾಸಕರು ಆಡಳಿತ ಪಕ್ಷದ ಶಾಸಕರಿಗೆ ಒಂದು ಮತ್ತು ವಿರೋಧ ಪಕ್ಷದ ಶಾಸಕರಿಗೆ ಒಂದು ಮಾಡಿದ್ರು. ಇದು ನಮಗೆಲ್ಲ ಕೊಟ್ಟರಲ್ಲ. ಅವರ ಶಾಸಕರಿಗೆ 50 ಕೋಟಿ ಕೊಟ್ಟಿದ್ರು, ನಮಗೆಲ್ಲ 25 ಕೋಟಿ 20 ಕೋಟಿ 10 ಕೋಟಿ ಹಿಂಗೆಲ್ಲ ಕೊಟ್ಟಿದ್ರು. ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ವಿ. ಅಂದ್ರೆ ಈಗ ಜೆಡಿಎಸ್ ಪೂರ್ತಿ ಕೊಡೋದಿಲ್ಲ ಅಂತ ಏನು ಹೇಳಿಲ್ಲ, ಯಾರು ಹೇಳಿದಾರ? ಹಣ ಅಲ್ಲಿ ಡೆವಲಪ್ಮೆಂಟ್ಸ್ ನೋಡ್ಕೊಂಡು ಕೊಡ್ತಾರೆ. ಒಂದು ಕ್ಷೇತ್ರಕ್ಕೆ ಹೆಚ್ಚು ಡೆವಲಪ್ಮೆಂಟ್ ಆಗಬೇಕಾಗುತ್ತೆ, ಅಲ್ಲಿ ಹೆಚ್ಚು ಹಣ ಕೊಡ್ತಾರೆ. ಒಂದು ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗಿರುತ್ತೆ ಅಂದರೆ ಕಂಪ್ಯಾರಿಟಿವ್ಲಿ, ಆಗ ಕಡಿಮೆ ಕೊಡ್ತಾರೆ. ಅದೇ ಮಾನದಂಡ ಹಿಂಗೆ ಮಾಡ್ಕೊಂಡು ಹೋಗೋದು. ರಿವೆಂಜ್ ಪಾಲಿಟಿಕ್ಸ್ ಅಂತ ರಿವೆಂಜ್ ಮಾಡಲ್ಲ. ರಿವೆಂಜ್ ನಾವು ಮಾಡಿಲ್ಲ, ಮಾಡೋದು ಇಲ್ಲ. ಸರ್, ಈಗ ಬೈರತಿ ಬಸವರಾಜ್ ಅವರ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಅವರಿಗೆ ಅವರ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಆಮೇಲೆ ತನಿಖೆ ಮುಂದುವರಿಯುತ್ತೆ. ತನಿಖೆನಲ್ಲಿ ಅವರು ಇದ್ದಾರಾ ಇಲ್ವಾ, ಅವರ ಅನುಯಾಯಿಗಳು ಜೊತೆಯಲ್ಲಿ ಅವ್ರಿಗೂ ಈ ವಿಚಾರದ ಬೇರೆ ರೀತಿಯಲ್ಲಿ ಸಂಪರ್ಕ ಇರ್ಬೋದು, ಆದರೆ ಈ ವಿಚಾರದಲ್ಲಿ ಅವರಿಗೆ ಸಂಪರ್ಕ ಇದೆಯಾ ಇಲ್ವಾ ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ. ಆಮೇಲೆ ಮುಂದಿನ ಕ್ರಮ ತಗೊಳ್ತಾರೆ. ಬಿಜೆಪಿ ನಾಯಕರು ಕೂಡ ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ಬಿಟ್ಟು ಸರ್ಕಾರದ ವಿರುದ್ಧ ಮುಗಿಬಿಡ್ತಿದ್ದಾರೆ. ರಾಜಕೀಯ ಪ್ರೇರಿತ ಆಗಿದ್ದಿದ್ರೆ ನಮ್ಮ ಸರ್ಕಾರ ಬಂದು ಎಷ್ಟು ದಿವಸ ಆಯಿತು? 2.5 ವರ್ಷ ಆಯಿತು. 2.5 ವರ್ಷ ಆಗ್ತಾ ಇದೆ. ಈ 2.5 ವರ್ಷದಲ್ಲಿ ರಾಜಕೀಯ ಪ್ರೇರಿತಗಳು ಎಷ್ಟಾಗಿದ್ದಾವೆ ಅದು ಹೇಳಬೇಕಾದ್ರೆ, ಹಾಗಾದರೆ ಬಸವರಾಜ್ ಅವ್ರ ಬಗ್ಗೆ ಯಾವ ರಾಜಕೀಯ ಮಾಡಕ್ಕೆ ಹೊಟ್ಟಿದ್ದಾರೆ? ಎಲ್ಲ ಕಾನೂನಿನಲ್ಲಿ ಈಗ ಅವರು ಯಾರೋ ಕಂಪ್ಲೇಂಟ್ ಕೊಟ್ಟವರು ಇವ್ರ ಹೆಸರು ಹೇಳದೇ ಇದ್ರೆ ಇವ್ರ ಹೆಸರೇ ಬರ್ತಾ ಇದ್ದಿಲ್ಲ. ಆ ಹೆಣ್ಮಗಳು ಬಂದು, ಆ ಮಹಿಳೆ ಬಂದು ಹೇಳುವಾಗ ಅದಕ್ಕೆ ಯಾವ ರಾಜಕೀಯ ಪ್ರೇರಿತ ಇರುತ್ತೆ ಗೊತ್ತಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.